ನೋಡ್ತಾ ಇದ್ರ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ಇತ್ತೀಚೆಗೆ ಇಂಜಿನಿಯರಿಂಗ್ ಓದಿದ್ರೂ ಕೆಲಸ ಸಿಗ್ತಾ ಇಲ್ಲ. ಇಂಜಿನಿಯರಿಂಗ್ ಕೋರ್ಸ್ಗಳೇ ಔಟ್ ಡೇಟೆಡ್ ಅಂತ ಪ್ರಸಿದ್ಧ ಕಂಪನಿಗಳ ಉನ್ನತಾಧಿಕಾರಿಗಳೇ ಬಹಿರಂಗವಾಗಿ ಹೇಳ್ತಿದ್ದಾರೆ. ವಿಟಿಯು ಸಿಲೆಬಸ್ ಅಪ್ಡೇಟ್ ಆಗಲಿಲ್ಲ. ಓಬಿರಾಯನ ಕಾಲದ ಸಿಲೆಬಸ್ ಇಟ್ಕೊಂಡು ಈಗಲೂ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪಾಠ ಮಾಡ್ತಿದ್ದಾರೆ. ಲೇಟೆಸ್ಟ್ ಟೆಕ್ನಾಲಜಿಗೆ ತಕ್ಕಂತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡ್ತಾ ಇಲ್ಲ ಎಂಬ ದೂರುಗಳಿದ್ವು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಿಲ್ಲ. ಐಟಿ ಕಂಪನಿಗಳ ಅಗತ್ಯತೆಗಳನ್ನು ಪೂರೈಸಲು ಇಂಜಿನಿಯರಿಂಗ್ ಪೂರೈಸಿದ ಅಭ್ಯರ್ಥಿಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ನೇಮಕ ಮಾಡಿಕೊಳ್ತಾ ಇಲ್ಲ ಅಂತ ಐಟಿ ಕಂಪನಿಗಳು ನೇರವಾಗಿ ಹೇಳ್ತಾ ಇದ್ವು. ಈಗ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ವಿಟಿಯು ಮುಂದಾಗಿದೆ. ವಿಟಿಯು ಬಹಳ ವರ್ಷಗಳ ನಿದ್ದೆಯ ಬಳಿಕ ಈಗ ಎಚ್ಚೆತ್ತುಕೊಂಡಿದೆ. ಗಾಢ ಕುಂಭಕರ್ಣ ನಿದ್ದೆಯಿಂದ ವಿಟಿಯು ಎದ್ದಿದೆ. ಹೌದು, ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕದಲ್ಲಿ ಮಹತ್ತರ ಬದಲಾವಣೆ ಮಾಡ್ತಾ ಇದೆ. ಈ ಮೂಲಕ ವಿಟಿಯು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಅದರಲ್ಲೂ ಬರೇ ಪುಸ್ತಕದ ಚೌಕಟ್ಟಿಗೆ ಸೀಮಿತ ಮಾಡದೆ ಇಂಡಸ್ಟ್ರಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನ ರೆಡಿ ಮಾಡ್ತಾ ಇದ್ದು, ಅದಕ್ಕೆ ತಕ್ಕುದಾದ ಕರಿಕ್ಯುಲಂನ ಸಿದ್ಧಪಡಿಸಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ಎಐ ಕಡ್ಡಾಯ ಮಾಡಿದೆ. ಪಠ್ಯಕ್ರಮ, ಇಂಟರ್ನ್ಶಿಪ್ ಪ್ರತಿ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆ ತಂದಿದೆ ಅಂತ ವಿಟಿಯು ಉಪಕುಲಪತಿ ವಿದ್ಯಾಶಂಕರ್ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ವಿವಿಗಳಿಗೆ ಪೈಪೋಟಿ ನೀಡಲು ವಿವಿ ಕುಲಪತಿ ವಿದ್ಯಾಶಂಕರ್ ಮಾಸ್ಟರ್ ಪ್ಲಾನ್ ಮಾಡಿದ್ದು, ವಿದ್ಯಾರ್ಥಿಗಳು ಎಲ್ಲಿ ಬೇಕಾದರೂ ಇಂಟರ್ನ್ಶಿಪ್ ಮಾಡಬಹುದು. ಎಲ್ಲಿ ಇಂಟರ್ನ್ಶಿಪ್ ಮಾಡ್ತಾರೆ ಆಯಾ ಸಂಸ್ಥೆಯ ಲೆಟರ್ ಆಫ್ ಅಪ್ರೂವಲ್ ಮಾತ್ರ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು. ವಿದ್ಯಾರ್ಥಿಗಳ ಕಲಿಕೆಗೆ ಡಿಜಿಟಲ್ ಸಹಾಯದಿಂದ ಮುಕ್ತ ಅವಕಾಶ ಕಲ್ಪಿಸಿ ಕೊಡಲಾಗಿದೆ ಎಂದರು. ಅಷ್ಟೇ ಅಲ್ಲದೆ ಕೈಗಾರಿಕೆಗಳು ಬಯಸುವ ಕೌಶಲ್ಯ ಆಧಾರಿತವಾದ ಪಠ್ಯ ರಚನೆ ಮಾಡಲಾಗಿದೆ. ವಿದೇಶಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಔದ್ಯೋಗಿಕ ರಂಗದ ದಿಗ್ಗಜರೊಂದಿಗೆ ಇಂಟರ್ನ್ಶಿಪ್ ತರಬೇತಿ ನೀಡಲಾಗುತ್ತೆ. ವಿದೇಶಗಳಿಗೆ ಅಧ್ಯಾಪಕರು ಅಥವಾ ವಿದ್ಯಾರ್ಥಿ ವಿನಿಮಯದಂತಹ ಯೋಜನೆ ಹಾಕಿಕೊಳ್ಳಲಾಗಿದೆ. ಅಂತಾರಾಷ್ಟ್ರೀಯ ಶೈಕ್ಷಣಿಕ ವೇಳಾಪಟ್ಟಿ ಮಾದರಿಯಲ್ಲೇ ವಿವಿ ವೇಳಾಪಟ್ಟಿ ಕೂಡ ರಚನೆ ಮಾಡಲಾಗಿದೆ. ಕ್ವಾಂಟಮ್ ಕಂಪ್ಯೂಟಿಂಗ್, ಎಐ ಮತ್ತು ಇತರ ಇತ್ತೀಚಿನ ವಿಷಯಗಳನ್ನ ಪಠ್ಯದಲ್ಲಿ ಸೇರ್ಪಡೆ ಮಾಡಿದ್ದು, ತಾಂತ್ರಿಕ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸ್ತಾ ಇರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವಿಟಿಯು ಅಲ್ಲಿ ಕಡ್ಡಾಯ ಮಾಡಿದ್ದು ಅವಿಭಾಜ್ಯ ಅಂಗವಾಗಿದೆ. ಒಟ್ನಲ್ಲಿ ವಿದೇಶದಲ್ಲಿ ಸ್ನಾತಕೋತ್ತರ ಮಾಡುವವರಿಗೆ ಅನುಕೂಲ ಆಗಲಿದ್ದು, ಎಐ ಯುಗದ ಹಿನ್ನೆಲೆಯಲ್ಲಿ ಎಐ ಕಡ್ಡಾಯ ಮಾಡಿರುವುದು ವಿದ್ಯಾರ್ಥಿಗಳಿಗೆ ಪ್ಲಸ್ ಆಗತ್ತೆ.